ಇವತ್ತು ಮಾಡ್ತಾ ಇರೋ ರೆಸಿಪಿ ಬ್ಲೂ ಕಾಕೋ ಮೊಜಿಟೋ. ಇದೊಂಥರ ಸ್ಪಾರ್ಕ್ಲಿಂಗ್ ವಾಟ್ರು, ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಸ್ಪಾರ್ಕ್ಲಿಂಗ್ ವಾಟ್ರು, ಸೋಡಾ, ನಿಂಬೆಹಣ್ಣು, ಮೆಣಸಿನ್ಕಾಯಿ ಮತ್ತು ಪುದೀನ. ಮೇಯ್ನ್ ಇಂಗ್ರೀಡಿಯೆಂಟು ಶುಗರ್ ವಾಟರ್. ಶುಗರ್ನ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಶುಗರ್ ಸಿರಪ್, ಮೊದಲು ಈ ಶುಗರ್ ಸಿರಪ್ನ ಇದಕ್ಕೆ ಹಾಕ್ತಾಯಿದ್ದೀವಿ ಗ್ಲಾಸ್ಗೆ. ದೂರ ತಗೊಂಡೋಗು, ನಿಮ್ಗೆ ಎಷ್ಟು ಬೇಕು ಸ್ವೀಟ್ನೆಸ್ಸು ಅಷ್ಟು ಹಾಕ್ಕೊಡಿ. ನೆಕ್ಸ್ಟ್ ಅದಾದಮೇಲೆ ನಿಂಬೆಹಣ್ಣು, ನಿಂಬೆಹಣ್ಣು ಸಿರಪ್ನ ಇದಕ್ಕೆ ಹಾಕಿ ಮಿಂಟ್ ಫ್ಲೇವರ್ ಮಾಡ್ಕೋಬೇಕು. ಫಸ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೊಳ್ಳಿ. ಇದರ ಸೀಡ್ಸ್ನೆಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಹಾಕೋಣ. ಸೊ ಇದಾದಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಐಸ್ ಕ್ಯೂಬ್ಸ್ ತೋರಿಸ್ತೀನಿ ನೋಡಿ. ಐಸ್ ಕ್ಯೂಬ್ಸ್ ನೋಡಿರ್ತೀರ ನೀವು, ಮಾಮೂಲಿ ಹೋಟೆಲ್ಸ್ಗೆಲ್ಲ ಹೋದಾಗ ಇದೇ ಥರ ಕೊಡ್ತಾರೆ, ನೋಡಿದ್ದೀರಲ್ವ. ಇನ್ನು ಕೋಲ್ಡ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಬಿಸಿಲು ತುಂಬ ಇರೋದ್ರಿಂದ ಹೆಲ್ದಿ ಜ್ಯೂಸ್ ಆಗುತ್ತೆ ಇದು. ಸೊ ನೆಕ್ಸ್ಟು ಇದಾದಮೇಲೆ ಸ್ಪಾರ್ಕ್ಲಿಂಗ್ ಸಿರಪ್ಪು ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಅಮೆಝಾನಲ್ಲಿ, ಬ್ಲಿಂಕಿಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಓಕೆನಾ? ಎಷ್ಟು ಬೇಕೋ ಅಷ್ಟು ಹಾಕೊಂಡಾದ್ಮೇಲೆ ಈಗೇನು ಮತ್ತೆ ಇದನ್ನು ಶೇಕ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಬೇಕು, ಮಿಕ್ಸ್ ಹಾಕಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಟೇಸ್ಟಿಗೆ ಸಾಲ್ಟ್, ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಕಟ್ಟ ಮುಟ್ಟ ಫ್ಲೇವರ್ ಸಿಗುತ್ತೆ. ಓಕೆನಾ? ಅದಾದಮೇಲೆ ಟೇಸ್ಟಿಗೋಸ್ಕರ ಎಲ್ಲೋಯ್ತದು ಚಾಕು, ಸ್ಟ್ರಾ ಇರುತ್ತೆ ಹೋಗಂದ. ಮೇನ್ ಇಂಗ್ರೀಡಿಯೆಂಟು ಪುದೀನ. ನೋಡ್ಕೊಳ್ಳಿ, ನೀನು ಸರಿಯಾಗಿ ತೋರಿಸು ಅಲ್ಲಿಂದ ವಿಷನ್. ಪುದೀನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಯಾಕಂದರೆ ಅದ್ರ ಫ್ಲೇವರು ಇದಕ್ಕೆ ಅಂಟಬೇಕು. ನೆಕ್ಸ್ಟ್ ಅದಾದಮೇಲೆ ಟೇಸ್ಟಿಗೆ ಬೇಕಿದ್ರೆ ಒಂದು ಮೆಣಸಿನ್ಕಾಯಿ. ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಓಕೆ ಓಕೆ, ತುಂಬ ಇದಿದೆ, ಪ್ರೆಷರ್ ಇದೆ. ಓಕೆ, ಸ್ಪಾರ್ಕ್ಲಿಂಗ್ ವಾಟ್ರು ರೆಡಿ ಇದೆ. ಇವಾಗ ಇದನ್ನು ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗಿದೆ ಅಂತ. ಹಾಂ, ಕುಡಿ ಉಪಾಸನವ್ರೆ, ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸ್ವೀಟ್ನೆಸ್ ಎಲ್ಲ ಸರಿ ಇದೆಯಾ? ಸೂಪರ್ ಆಗಿದೆ, ವೆರಿ ರಿಕಮೆಂಡೆಡ್. ಓಕೆ, ಟೇಬಲ್ಗೆ ಹೋಗ್ಬೋದಾ ಇದು? ಥ್ಯಾಂಕ್ ಯು.